ಸೊ ಇದೇ ನಿಮಗೆ ವಾಲ್ಮೀಕಿ ಗುಹೆಯ ಎಂಟ್ರೆನ್ಸ್. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ನಿಮಗೆ ಟಿಕೆಟ್ ಕೌಂಟ್ರು. ನೀವು ಅಲ್ಲಿ ಟಿಕೆಟ್ ತೊಗೊಬೋದು. ಮತ್ತು ಒಂದು ಚಿಕ್ಕ ರೆಸ್ಟೋರೆಂಟ್ ಇದೆ. ನಿಮಗೆ ತಿನ್ನೋಕ್ಕೆ ಜಸ್ಟ್ ಬಿಸ್ಕೆಟು, ಜ್ಯೂಸ್ ಆ ಥರ ಮಾತ್ರ ಸಿಗುತ್ತೆ. ನೀರು ಬಾಟ್ಲ್ ಸಿಗುತ್ತೆ ಅಷ್ಟೇ. ಬಟ್ ಊಟ ಗೀಟ ಅಂತ ಏನೂ ಸಿಗಲ್ಲ. ಇಲ್ಲೊಂದು ವಾಲ್ಮೀಕಿ ಅವ್ರದ್ದು ಒಂದು ಸ್ಟ್ಯಾಚು ನಿಲ್ಲಿಸಿದೆ ನೋಡಿ. ನೀವು ಅಲ್ಲಿ ಟಿಕೆಟ್ ತೊಗೊಂಡು ಇಲ್ಲಿಂದ ಹಿಂಗೆ ಎಂಟ್ರಿ ಆಗಬೇಕು. ನಮ್ಮ ಶೆಟ್ರು ರೆಡಿ ಆಗ್ತಾ ಇದ್ದಾರೆ. ಓಕೆ, ಸೊ ಈ ಜಾಗ ಏನು ನೋಡ್ತಾ ಇರಾ, ಈ ಜಾಗದಲ್ಲೇ ವಾಲ್ಮೀಕಿ ಮಹರ್ಷಿ ಅವರು ಕೂತು ತಪಸ್ ಮಾಡಿದಂಥ ಜಾಗ ಅಂತ ಇದು. ವಾಲ್ಮೀಕಿ ಮಹರ್ಷಿ ಅವರು ಒಬ್ಬರೇ ಅಲ್ಲ, ಅವ್ರ ಜೊತೆ ಸುಮಾರು ಜನ ಸಾಧು ಸಂತರು ಸಹ ಈ ಜಾಗದಲ್ಲಿ ಇದ್ರಂತೆ. ಸೊ ಅವರೆಲ್ಲ ಕೂತು ತಪಸ್ ಮಾಡಿದಂಥ ಜಾಗ ಅಂತ ಇದು. ಹಾಗೆ ರಾಮಾಯಣದಲ್ಲಿ ಬರೋ ಅಂಥ ಕಿಷ್ಕಿಂಧ ಅನ್ನೋ ಕೆಲವು ಪಾರ್ಟ್ಗಳನ್ನ ಸೊ ವಾಲ್ಮೀಕಿ ಮಹರ್ಷಿಗಳು ಇದೇ ಜಾಗದಲ್ಲಿ ಕೂತು ಕೆಲವು ಪಾರ್ಟ್ನ ಇಲ್ಲಿ ಬರೆದ್ರು ಅಂತ ಇಲ್ಲಿ ಜನ ಹೇಳ್ತಾರೆ. ಸ್ಟಾಲಕ್ ಮೈಂಟ್ ಡೌನ್ ಸೈಡ್, ಸ್ಟಾಲಕ್ ಟೈಂಟ್ ಅಪ್ ಸೈಡಾ ನೋಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದಂತೂ ಸಿಕ್ಕಾಪಟ್ಟೆ ಶಾರ್ಪ್ ಇದೆ ನೋಡಿ. ಎಷ್ಟು ಚೆನ್ನಾಗಿ ಫಾರ್ಮ್ ಆಗಿದೆ, ಸಾಗರ ಫಾರ್ಮ್ ಆಗಿದೆ. ಇದೆಲ್ಲ ನ್ಯಾಚುರಲ್ ಫಾರ್ಮ್ ಆಗಿರೋ ಅಂಥದ್ದು. ಇದು ಯಾವುದು ರೆಡಿ ಮಾಡಿ ಅಥವಾ ಇವರೇ ರೆಡಿ ಮಾಡಿರೋದಲ್ಲ, ಇದಿಷ್ಟು ನ್ಯಾಚುರಲ್ ಫಾರ್ಮ್ ಆಗಿದೆ ನೋಡಿ. ಇದು ನೋಡಿ, ಇದು ಶಿವಲಿಂಗ ಅಂತೆ. ಸೊ ಇದು ನೋಡೋಕ್ಕೆ ಶಿವಲಿಂಗದ ಥರ ಇದೆ. ಹಾಗೆ ಇಲ್ಲಿ ಹಿಂದೆ ಒಂದು ವಿನಾಯಕ ಮೂರ್ತಿ ಅಂತ ಅಂತಾರೆ. ಸೊ ಇದು ಗಣೇಶನ ಥರ ಕಾಣುತ್ತೆ. ಇಲ್ಲೇ ಮೇಲ್ಗಡೆ ನೋಡಿದ್ರೆ ನೋಡಿ, ಒಂದು ಪಕ್ಷಿ ಏನೋ ಕರೆಕ್ಟಾಗಿ ನಿಂತಿರೋ ಥರ ಕಾಣುತ್ತೆ. ಸೊ ಇಷ್ಟು ನ್ಯಾಚುರಲ್ ಫಾರ್ಮ್ ಆಗಿದೆ ಇದೆಲ್ಲ. ನೋಡಿ, ನಮ್ಮ ಜನ ಏನು ಬಿಟ್ಟರು ಇದನ್ನು ಮಾತ್ರ ಬಿಡಲ್ಲ. ಎಲ್ಲೇ ಬಂದರೂ ಈ ಥರ ಪ್ಲಾಸ್ಟಿಕ್ ಬಾಟ್ಲುಗಳು ಎಸ್ಬಿಟ್ಟು ಹೋಗ್ತಾರೆ. ದಯವಿಟ್ಟು ಅವಾಯ್ಡ್ ಮಾಡಿ. ಈ ಪ್ಲಾಸ್ಟಿಕ್ ಬಾಟ್ಲು ತಗೊಂಬನ್ನಿ, ನೀರು ಕುಡೀರಿ. ಬಟ್ ದಯವಿಟ್ಟು ಅದನ್ನ ವಾಪಸ್ ತೊಗೊಂಡೋಗಿ ಹೊರಗಡೆ ಡಸ್ಟ್ಬಿನ್ಗೆ ಹಾಕಿ. ಇಲ್ಲಾಂದರೆ ಇಂಥ ನೇಚರ್ನ ನಾವೇ ನಮ್ಮ ಕೈಯಾರ ಹಾಳು ಮಾಡ್ದಂಗೆ. ನೋಡಿ, ನ್ಯಾಚುರಲ್ ಆಗಿ ಬಸವಣ್ಣ ಫಾರ್ಮ್ ಆಗಿದೆ. ಬಟ್ ಇದು ಉಲ್ಟಾ ಇದ್ದಿರು ಚೆನ್ನಾಗಿರೋದು. ಶಿವಲಿಂಗ ಅಲ್ಲಿದೆಯಲ್ಲ, ಸೊ ಬಸವಣ್ಣನ ಮುಖ ಆ ಕಡೆ ತಿರುಗಿದ್ರೆ ಸಗಲ ಇರೋದು. ಬಟ್ ಇದು ಈ ಕಡೆ ತಿರುಗಿಕೊಂಡ್ಬಿಟ್ಟಿದೆ ನೋಡಿ. ಸೇಮ್ ಬಸವಣ್ಣನ ಥರನೇ ಫಾರ್ಮ್ ಆಗಿದೆ. రీసెంట్లీ అమెరికా నాసా వాళ్ళు చెప్పారు కదా, స్పేస్ లో డమరుకా సౌండ్ వస్తుంది. అలాగే డమరుకా సౌండ్ ಡೌನ್ ಇರ್ತಾರ, ಅಲ್ಲಿವರೆಗೆ ಫಾರ್ಮೇಶನ್, ಮೇಲೆ ಇಲ್ಲ. ಯಾಕೆ ಯಾಕೆ ಇಲ್ಲ? ಯಾಕೆ 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 ಹೇಳು. ಯಾಕೆ ಅಂದ್ರೆ ಏನು ವೈ ಎಂದಕ್ಕೂ ಇಲ್ಲಿ ವಾಟರ್ ಡ್ರಾಪ್ ಆಗಿದೆ. ಡ್ರಾಪ್ ಇಲ್ಲ, ಸ್ಟೋರ್ ಇದೆ, ವಾಟರ್ ಸ್ಟೋರ್ ಇದೆ ಇಲ್ಲಿ. ಅದ ಕಾಣಿಸ್ತಾ ಅದ ಜಾಸ್ತಿ ಜಾಸ್ತಿ ಇಯರ್ಸ್ ಆಗೋ ನೀರು ಇದೆ. ಥೌಸಂಡ್ಸ್ ಆಫ್ ಇಯರ್ಸ್ ಆಗೋ సముద్ర ತರ ఇది కొరల్స్ పిలుస్తారా అని పిలుస్తాము. రుద్రాక్ష పైన లేయర్ ఉంటుంది కదా, రుద్రాక్ష కొంటే రుద్రాక్ష మాల అని ಹೇಳಿದೆ. ಚೆನ್ನಾಗಿದೆ. ಸೈಡ್ ಫಾರ್ಮೇಶನ್ ಸಗದಾಗಿದೆ. ಮೇಲ್ಗಡೆನೆ ಒಂಥರ ಫಾರ್ಮೇಶನ್ ಆಗಿದೆ. ಸೊ ಅಲ್ಲಿ ನೀರಿಲ್ಲ, ಅದಕ್ಕೆ ಈ ತರ ಫಾರ್ಮೇಶನ್ ಆಗಿದೆ. ಇಲ್ಲಿ ನೀರ್ ಇತ್ತಂತೆ, ಸೊ ಅದಕ್ಕೆ ಇದು ಒಳ್ಳೆ ರುದ್ರಾಕ್ಷಿ ಮಣಿ ತರ ಫಾರ್ಮೇಶನ್ ಆಗಿದೆ. ಏನಿಲ್ಲ, ಆವೇ ಈ ಕಡೆ ಹೋಗಿದ್ಯಾ ನೋಡು. ಈ ಕಡೆ ಹೋಗಿದ, ಇಲ್ಲಿ ರೂಟು ಇಲ್ಲಿ ರೂಟು. ಹೌದು, ಈ ತರ ದೊಡ್ಡದು ಮಾರ್ಕ್ ಎಲ್ಲೂ ಇಲ್ಲ. ನಾನು ಲೋಕಲ್ ವಿಲೇಜ್ ಜಾಸ್ತಿ ಈ ತರ ಮಾರ್ಕ್ ಇಲ್ಲ. ಎಲ್ಲೋಗಿದೆ ಅದು? ಯಾವ ಕಡೆ ಹೋಗಿದೆ? ಯಾವ ಕಡೆ ಹೋಗಿದೆ? ಈ ಕಡೆ ಇಲ್ಲಪ್ಪ, ಮಾರ್ಕ್ ಕಟ್ ಆಗಿದೆ. ಇದು ಟರ್ನಿಂಗ್, ಹಾವ್ ಟರ್ನಿಂಗ್ ದೊಡ್ಡದಿಲ್ಲ, ಚಿಕ್ಕದು. ಚಿಕ್ಕದಾ? ಅದು ಎಕ್ಸಾಕ್ಟ್ ಮಾರ್ಕ್. ಹೌದು. ಇರ್ರಿ ನೋಡ್, ಬನ್ನಿ ನೀವು ಬನ್ನಿ. ಈ ಜಾಗನ ಮುಖದ್ವಾರ ಅಂತ ಕರೀತಾರಂತೆ. ಸೊ ಇದೊಂದು ಆಲ್ಮೋಸ್ಟ್ ಒಂದು 2 feet ಇರ್ಬೋದು. 2 feet ఉంది కదా ఇది? 2 meters ಪವರ್ ಸಪ್ಲೈ. ಇದಂತೂ ಫುಲ್ಲು ಡಿಫ್ರೆಂಟ್ ಆಗಿದೆ. ಎಷ್ಟು ಥಿಕ್ನೆಸ್ ಕಮ್ಮಿ ಇದೆ ನೋಡಿ. ಇದು ಇದೇ ಮುಟ್ಟೂರು ಬಿದೋಗುತ್ತಾ? ಇಲ್ಲ, ಗಟ್ಟಿ ಇದೆ. ಎಷ್ಟು ಗಟ್ಟಿ ಇದೆ ಇದು.
ಗಟ್ಟಿ ಇದೆ, ನೋಡಕ್ ತೆಳು ಕಾಣುತ್ತೆ ಬಟ್ ಸಿಕ್ಕಾಪಟ್ಟೆ ಗಟ್ಟಿ ಇದೆ. ಸೈಕ್ ಆಗಿದೆ ಇವರು, ನೋಡಕ್ಕೆ ಸಕದಾಗಿದೆ ಇದೊಂಥರ. ಇದೆಲ್ಲ ಇದು ಟೂ ಸೈಡ್ ಗ್ಯಾಪ್ ಇದೆ, ಓನ್ಲಿ ಡೌನ್ ಓನ್ಲಿ ಸಪೋರ್ಟ್, ಸೈಡ್ ಏನು ಸಪೋರ್ಟ್ ಇಲ್ಲ. ಹಾ ಹೌದು ಕರೆಕ್ಟ್. ఓన్లీ డౌన్ ఓన్ సపోర్ట్ సైడ్ టూ సైడ్ గ్యాప్. మన టెంపుల్స్ సామ్నే ముందు డిఫరెంట్ ప్రదక్షిణ ತರ తిరుగుతారు కదా, ఓకే ప్రదక్షిణ ತರ ಟೂ ಸೈಡ್ ಗ್ಯಾಪ್ ಇದೆ, ಡೌನ್ ಓನ್ಲಿ ಸಪೋರ್ಟ್. ಏನಂತಾರೆ ಇದನ್ನ? ಧ್ವಜಸ್ತಂಭನ? ಗರುಡ ಕಂಬ. ಹಾ ಗರುಡ ಕಂಬ. ఆ స్టెప్స్ చేస్తారు కదా, అక్కడ కూడా ఏం బ్రేక్ చేయలేదు. ఇలా గ్యాప్ ఉంటే అది అడ్వాన్స్ చేస్తున్నారు, న్యాచురల్ గా వదిలేశారు. ಇದು ಕೆಲವು ಇವ್ರು ಮಾತ್ರ ಇದೆಲ್ಲ ತೆಗ್ದು ದಾರಿ ಮಾಡಿರೋದಷ್ಟೇ, ಬಟ್ ಮೇಲ್ಗಡೆ ಎಲ್ಲ ನ್ಯಾಚುರಲ್ ಆಗಿ ಆಗಿರೋದು ಇದು. ಸೇಮ್ ರೂಟೇ ವಾಪಸ್ ಬರ್ಬೇಕಾ? ಚೆನ್ನಾಗಿದೆ ಗುರು ಇದಂತೂ. ಬರೀ ಎಲ್ಲ ಲವರ್ಸ್ ಹೆಸರೇ ಬರ್ದಿರೋದು ಇಲ್ಲಿ. ಬೇಡಪ್ಪ, ನೋಡಿ ಖುಷಿ ಪಡ್ಬೇಕಷ್ಟೇ, ಹಾಳು ಮಾಡಬಾರ್ದು. ಮೇಲೆ ನೋಡಿ ಸರ್, ಗ್ಯಾಪ್ 100 ಫೀಟು ಅಷ್ಟೊಂದು ಗ್ಯಾಪ್ ಇದೆ ಅಲ್ಲ. ನಮ್ಗೆ ಫೋಟೋಗ್ರಾಫರ್ಸ್ಗೆ ಏನ್ ಖುಷಿ ಅಂದ್ರೆ ಈ ಜಾಗನ ಶೂಟಿಂಗು ಕೊಡ್ತಾರಂತೆ ಗುರು. ಬಟ್ ಸಕದಾಗಿದೆ, ಫೋಟೋ ಫ್ರೇಮ್ ಅಂತೂ ಸೂಪರ್ ಆಗಿ ಬರುತ್ತೆ, ನೀವು ಹೆಂಗೆ ಇಟ್ರು ಫ್ರೇಮ್ ಅಲ್ಟಿಮೇಟೆ. ಸೊ ಅದೊಂದು ಖುಷಿಯಾದಂಥ ವಿಚಾರ. ಈ ಜಾಗದಲ್ಲಿ ಫಿಲಮ್ ಶೂಟಿಂಗ್ ಸಹ ನಡೆಯುತ್ತಂತೆ. ಸೊ ಸಿನಿಮಾ ಶೂಟಿಂಗು ಪರ್ಮಿಷನ್ ಕೊಡ್ತಾರೆ ಅಂದರೆ ನಿಜವಾಗ್ಲೂ ಖುಷಿಯಾದಂಥ ವಿಚಾರ. ನಿಮ್ಮದು ಯಾವ್ದಾದ್ರು ಮೂವಿ ಏನಾದ್ರು ಪ್ಲ್ಯಾನ್ ಇದ್ದರೆ, ಲೊಕೇಶನ್ ಅಂತೂ ಸಗದಾಗಿದೆ, ನಿಮ್ಮ ಕಾನ್ಸೆಪ್ಟ್ಗೆ ಏನಾದ್ರು ಮ್ಯಾಚ್ ಆಗಿದ್ರೆ ಬನ್ನಿ, ಶೂಟಿಂಗ್ ಮಾಡಿ, ಒಳ್ಳೆ ಫ್ರೇಮ್ ಸಿಗುತ್ತೆ. ಡೌನ್ ಹಾ ಹಾ ಹೌದು ಹೌದು ಹೌದು, ಅಲ್ಲಿವರೆಗೆ ಫಾರ್ಮೇಶನ್, ಮೇಲೆ ಇಲ್ಲ. ಯಾಕೆ? ಹಾ ಯಾಕೆ ಇಲ್ಲ? ಯಾಕೆ 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 ಹೇಳು? ಯಾಕೆ ಅಂದ್ರೆ ಏನು ವೈ ಎಂದಕ್ಕೂ ಇಲ್ಲಿ ವಾಟರ್ ಡ್ರಾಪ್ ಆಗಿದೆ. ಡ್ರಾಪ್ ಇಲ್ಲ, ಸ್ಟೋರ್ ಇದೆ, ವಾಟರ್ ಸ್ಟೋರ್ ಇದೆ ಇಲ್ಲಿ. ಅದ ಕಾಣಿಸ್ತಾ ಅದ ಜಾಸ್ತಿ ಪಾಚಿ ಇಲ್ಲ. ಜಾಸ್ತಿ ಇಯರ್ಸ್ ಆಗೋ ನೀರು ಇದೆ, ಥೌಸಂಡ್ಸ್ ಆಫ್ ಇಯರ್ಸ್ ಆಗೋ సముద్రాక్ష ತರ. ఇది కొరల్స్ పిలుస్తారా అని పిలుస్తాము. రుద్రాక్ష పైన లేయర్ ఉంటుంది కదా, రుద్రాక్ష కొంటే రుద్రాక్ష మాల అని ಹೇಳಿದ್ರು. ಚೆನ್ನಾಗಿದೆ, ಟೂ ಸೈಡ್ ಫಾರ್ಮೇಶನ್ ಸಗದಾಗಿದೆ. ಮೇಲ್ಗಡೆನೆ ಒಂಥರ ಫಾರ್ಮೇಶನ್ ಆಗಿದೆ. ನೋಡಿ ఇప్పుడు. ಸೊ ಅಲ್ಲಿ ನೀರಿಲ್ಲ, ಅದಕ್ಕೆ ಈ ತರ ಫಾರ್ಮೇಶನ್ ಆಗಿದೆ. ಇಲ್ಲಿ ನೀರ್ ಇತ್ತಂತೆ, ಸೊ ಅದಕ್ಕೆ ಇದು ಒಳ್ಳೆ ರುದ್ರಾಕ್ಷಿ ಮಣಿ ತರ ಫಾರ್ಮೇಶನ್ ಆಗಿದೆ. ಯಪ್ಪ ಹೆಂಗಿದೆ ನೋಡಿ. ಬಟ್ ಆಕ್ಸಿಜನ್ ಇದೆಯಾ? ಇದೆಲ್ಲ ಆಕ್ಸಿಜನ್ ಚೆನ್ನಾಗಿದೆ, ಸೆಕೆ ಜಾಸ್ತಿ. 500 ಜನ ಇನ್ಸೈಡ್ ఉన్న ఏం ప్రాబ్లం లేదు. ఏం ప్రాబ్లం? ఆక్సిజన్ ఉంటుంది, ఆక్సిజన్ ఉంటుంది. ఇంటి ಕೆಳಗೆ ఎట్లు ఉంటుంది ఆక్సిజన్? ఇది న్యాచురల్ టు స్పెషాలిటీ. ಇದಾ అక్కడ అగలే నేను ಗಣಪತಿನ ಇದೆಲ್ಲ ಗಣಪತಿ. ಇವಾಗ ನೋಡು ಕ್ಯಾಮೆರಾ ಆಂಗಲ್ ಏನಿದೆ ಗೊತ್ತಿಲ್ಲ, ಗೊತ್ತಾಗ್ತಿಲ್ಲ. ಅಲ್ಲಿ ಹೋಗು, ಏನ್ ಕಾಣಿಸ್ತೆ ಶೆಟ್ರೆ? ಕ್ಯಾಮೆರಾ ಮೋಡ್. ಇದು ನಂದಿ, ನಂದಿ 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 ತರ ಕಾಣ್ತಿದ್ಯಾ? ಇವಾಗ ನೋಡು, ಏನು ಏನ್ ಆಕಾರ? ನಂದಿ ತರ ಕಾಣಿಸ್ತಾ ಇದೆ. ಇದು ಕೈ, ಇದು ಬ್ಯಾಕ್ ಬೋನ್, ಇದು ತಲೆ, ಅದು ಗಡ್ಡ, ಮನುಷ್ಯ ಆಕಾರ ಕುತ್ಕುನ್ನ ಪೊಸಿಷನ್. ಆ ತರನಾ? ಈಗ ನೋಡಿ ಇದಂತೂ ಸಾಕದಾಗಿದೆ ಗುರು. ಇಲ್ಲೇ ಶಿವಲಿಂಗ ಇರೋದು. ಇದು ಸೇಮು ನಮ್ ಕಾಂತಾರ ಮೂವಿಲಿ ಬರುತ್ತಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿ, ಆ ಥರ ಮೇಲ್ಗಡೆಯಿಂದ ನೀರು ತೊಟ್ಟಿಕ್ಕದು. ನಂಗೆ ಕೆಳಗೆ ನೋಡಿದ್ರೆ ನೀರು ಈಗಲೂ ತೊಟ್ಟಿಕ್ತಾ ಇದೆ ನೋಡಿ. ಇಲ್ಲಿ ನೀರೀಗ್ಲೂ ಡ್ರಾಪ್ ಡ್ರಾಪ್ ಬೀಳ್ತಾ ಇದೆ. ಇಲ್ಲಿ ಲಿಂಗದ ಥರ ಇದೆ ಒಂದು ನೋಡಿ, ಇದೆ ಲಿಂಗ. ಮಹೇಶ್ವರ ಅಂತಾರೆ కదా, ಅದು ಶಿವಲಿಂಗ. ಅಲ್ಲಿ ಶಿವಲಿಂಗ, ಜಾಸ್ತಿ ಶಿವಲಿಂಗ. ఇదంతా ఈ ప్లేస్ ని శివాలయ టెంపుల్ అని పిలుస్తారు, హుత్త అని పిలుస్తారు. హుత్త ತರ ಅದು ಆವ ಪಡಗಾಕಾರ, ಮೇಲ್ಗಡೆ ಶಿವನ ಮೇಲೆ ఉంటుంది కదా.
ಅದು ಕೈಲಾಸ ತರ ಮೇಲೆ. ಹಾ ಹೌದು, ಸೇಮ್ ಕೈಲಾಸ ತರನೇ ಇದೆ. ಅಲ್ಲಿ నుంచి నీరు డ్రాప్ బిద్దు బిద్దు అభిషేక ತರ, నిత్య అభిషేక ತರ. మనిషి చేసినది కాదు, నేచర్ చేసినది. డైలీ డే అండ్ నైట్ 24 hours 365 days ಡ್ರಾಪ್ ಕಂಟಿನ್ಯೂగా ನಿತ್ಯ ಅಭಿಷೇಕ ತರ. ಡೈಲಿ ನೀರು ಬೀಳ್ತಾನೆ ಇರುತ್ತಾ ಇಲ್ಲಿ? డైలీ మళ్ళీ వాన వచ్చినప్పుడు ఎక్కువ, రైనీ సీజన్ లో ఇంకా జాస్తి వస్తుంది డ్రాప్స్. ఈ ప్లేస్ మనకి వేరే సైడ్ నీరు వస్తుందా? వేరే సైడ్ నీరు ಎಲ್ಲೂ ಇಲ್ಲ, ಇಲ್ಲಿ ಮಾತ್ರ ನೀರು. ಇದು ಶಿವಲಿಂಗ ಅಭಿಷೇಕ అని పిలుస్తారు. ಓಕೆ. ಸೊ ಇಷ್ಟೊತ್ತು ನಾವೇನ್ ನೋಡಿದ್ವಿ, ಯಾವ ಜಾಗದಲ್ಲೂ ನೀರು ಈ ತರ ಡ್ರಾಪ್ ಆಗಲ್ಲ, ಬಟ್ ಈ ಜಾಗದಲ್ಲಿ ಮಾತ್ರ ನೋಡಿ ವಾಟರ್ ವಾಲ್ ಇಂದ ಡ್ರಾಪ್ ಬೀಳ್ತಾನೆ ಇದೆ. ನೋಡಿ ನೀರು ಬಿದ್ದು ಯಾವ ತರ ಫಾರ್ಮೇಶನ್ ಆಗಿದೆ ಅಂತ. ಸೊ ಇದೇ ತರ ಓವರ್ ಆಲ್ ಈ ಕೇವ್ ಫಾರ್ಮೇಶನ್ ಆಗಿದೆ ಅಂತ ಹೇಳ್ತಾರೆ. ನೋಡಿ ಅಲ್ಲೆಲ್ಲ ನೀರು ಡ್ರಾಪ್ ಬೀಳ್ತಾನೆ ಇದೆ. ಇಲ್ಲಿಗೆಲ್ಲ ಪವರ್ ಕನೆಕ್ಷನ್ ಕೊಟ್ಟಿರೋದೇ ಒಂಥರ ಗ್ರೇಟ್ ಅನ್ಸುತ್ತೆ. ಅವರು ಇಲ್ಲಿಗೆಲ್ಲ ಲೈಟ್ ತಂದು ಪವರ್ನ ಕನೆಕ್ಟ್ ಮಾಡಿ ಇಷ್ಟೆಲ್ಲ ಫೆಸಿಲಿಟೀಸ್ ಮಾಡಿರೋದು ನಿಜವಾಗ್ಲೂ ಗ್ರೇಟೇ. ನೋಡಿ ನ್ಯಾಚುರಲ್ ಆಗಿ ಬಸವಣ್ಣ ಫಾರ್ಮ್ ಆಗಿದೆ, ಬಟ್ ಇದು ಉಲ್ಟಾ ಇದ್ದಿರ್ ಚೆನ್ನಾಗಿರೋದು. ಶಿವಲಿಂಗ ಅಲ್ಲಿದೆಯಲ್ಲ, ಸೊ ಬಸವಣ್ಣನ ಮುಖ ಆ ಕಡೆ ತಿರುಗಿದ್ರೆ ಸಗದಾಗಿರೋದು, ಬಟ್ ಇದು ಈ ಕಡೆ ತಿರುಗಿಕೊಂಡ್ಬಿಟ್ಟಿದೆ. ನೋಡಿ ಸೇಮ್ ಬಸವಣ್ಣನ ತರನೇ ಫಾರ್ಮ್ ಆಗಿದೆ. ಕರ್ನಾಟಕ ಹಂಪಿ ಗೊತ್ತು, ಹಂಪಿలో ఇలా ಟಚ್ చేస్తే నాదస్వరం ఏదో ಹೌದು ಸೌಂಡ್ ಬರುತ್ತೆ, ಗಂಟಾ ಸೌಂಡ್. ನಂದಿ ತಲಪೈ. ಇಲ್ಲಿ ಮಾತ್ರ ನಂದೀಶ್ವರ ತಲಪೈನ ಮಾತ್ರ ಟಿಕ್ ಟಿಕ್ ಸೌಂಡ್. ಈಗ ಡಿಫರೆನ್ಸ್ ಅಲ್ಲ. ತಲೆ ಡಮರುಕ ಸೌಂಡ್, ಲೈಕ್ ಗಂಟಾ ಸೌಂಡ್, ಡಮರುಕ ಸೌಂಡ್. రీసెంట్లీ అమెరికా నాసా వాళ్ళు చెప్పారు కదా, స్పేస్ లో డమరుకా సౌండ్ వస్తుందని. అలాగే డమరుకా సౌండ్. ನೋಡಿ ನಂದಿ ಫೇಸ್ ನ ತಟ್ಟಿದ್ರೆ ಸೇಮ್ ಡಮರುಗ ತರ ಸೌಂಡ್ ಬರುತ್ತೆ. ಇಲ್ಲಿ ಮೇಲ್ಗಡೆನೆ ಒಂಥರ ಸೌಂಡ್ ಬರುತ್ತೆ, ಇದ್ರಲ್ಲಿ ಒಂಥರ ಸೌಂಡ್. ಬಟ್ ನಂದಿಯಿಂದ ಸ್ವಲ್ಪ ದೂರ ಬಂದು ಈ ಕಡೆ ಸ್ಟೌನ್ ಮಾಡಿ ఆ సౌండ్ బరల. హైట్ లో ఉండే నీరు 20 feet 25 feet హైట్. ఓకే. ఇంకా ఇయర్ డౌన్ అయిపోతుంది. 50 years బ్యాక్ అక్కడ ఉండే వరకు ఉండేది. ನಾನು 7th క్లాస్ లో వచ్చేప్పుడు ఆ బాక్స్ కనిపిస్తున్నా. ఓకే. ఆ బాక్స్ అక్కడ వరకు నీరు ఉండేది. ఓకే. అక్కడ నుంచి నందీశ్వరం నమస్కారం పెట్టుకొని రిటర్న్ వాపస్ వెళ్ళేవాళ్ళం. ఓకే. అక్కడ నుంచి ఇయర్ డౌన్ అయిపోతుంది. బోర్వెల్స్ ఎక్కువైనాయి, రైన్స్ డౌన్ అయినాయి. ಅಂತರ್ಜಲ ಇದು. ಅಂತರ್ಜಲ ಬೋರ್ ಅಕ್ಕಪಕ್ಕ ಗದ್ದೆಗಳಲ್ಲಿ ಬೋರ್ ಆಗ್ತಾ ಇದ್ದಂಗೆ ಸೊ ಅಂತರ್ಜಲ ಡೌನ್ ಆಗ್ತಾ ಇದೆ. ಲಾಸ್ಟ್ ಇಯರ್ ಇಲ್ಲಿ ವరకు ఉండేది. ಓಕೆ. 2 years ಬ್ಯಾಕ್ ಅಲ್ಲಿ. ಓಕೆ. ಡೌನ್ ನೋಡಿ ನಾವು ಬೋರ್ಗಳನ್ನ ಹಾಕ್ತಾನೆ ಇರ್ತೀವಿ, ಬಟ್ ಅದರಿಂದ ಏನಾಗುತ್ತೆ ಅನ್ನೋದು ನಮ್ಗೆ ಇಲ್ಲಿ ನೀಟಾಗಿ ಎಕ್ಸಾಕ್ಟ್ ಆಗಿ ಕಾಣುತ್ತೆ. ನೋಡಿ ಈ ಹುಡುಗ 7th standard ಅಲ್ಲಿ ಬರುವಾಗ ಈ ಅಂತರ್ಜಲ ಆ ಬಾಕ್ಸ್ ಹತ್ರ ಇತ್ತಂತೆ. ಸೊ ಈ ನಂದಿ ಹತ್ರ ಬಂದು ಕಾಲು ತೊಳ್ಕೊಂಡು ದೇವ್ರ ಕೈ ಮುಕ್ಕೊಂಡು ಹೋಗ್ತಿರಂತೆ. ಬಟ್ ಇವಾಗ ನೋಡಿ ಅದೇ ನೀರು ಎಷ್ಟು ಕೆಳಗಡೆ ಹೋಗಿದೆ ಅಂತ. ಸೊ ಅಂತರ್ಜಲ ಹೋಗ್ತಾ ಇದೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಸದ್ಯಕ್ಕೆ ಅಂತರ್ಜಲ ಈ ಲೆವೆಲ್ಗಾರು ಇದೆ, ಬಟ್ ಇನ್ ಫ್ಯೂಚರ್ಗೆ ಇದು ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಅದು ಡೌಟೇ. పావుపడగ ಇದೆ, ఆಮೇಲೆ కైలాస ಇದೆ. అక్కడ నుంచి మనకు శివలింగ, కానీ ಎಲ್ಲ ಶಿವ ಟೆಂಪಲ್. ಎಲ್ಲ ಶಿವ ಟೆಂಪಲ್ లో నందికి ఆపోజిట్ సైడే శివలింగ ಇದೆ. ఫస్ట్ నంది వస్తుంది ఎంట్రన్స్ లో టెంపుల్. ఫస్ట్ నంది తర్వాత మనకి శివలింగ కానొస్తుంది. ಎಲ್ಲ కానీ ఫస్ట్ శివలింగ ಇದೆ, తర్వాత నంది ಇದೆ, మళ్ళీ నంది ప్లస్ ಉಲ್ಟಾ ಇದೆ. ಉಲ್ಟಾ 100% ಜನ ನಂಬಿಕ ಇನ್ನೊಂದು ಶಿವಲಿಂಗ
ಅಲ್ಲಿ ಇನ್ನೊಂದು ಶಿವಲಿಂಗ ಇದೆ. ಹೆಂಗ ಗೊತ್ತಿಲ್ಲ ಎಕ್ಸಾಕ್ಟ್. ಓಕೆ. ಇನ್ನೊಂದು ಶಿವಲಿಂಗ 100% ಇನ್ನೊಂದು ಶಿವಲಿಂಗ. ಪೀಪಲ್ಸ್ ಕಾನ್ಫಿಡೆನ್ಸ್. ಓಕೆ, ಇರ್ಬೋದು. ನೋಡ್ಕೊಂಡತ್ತಿ ನಿಧಾನ ಹುಷಾರು. ನಿಧಾನ. ಈ ಜಾಗದಲ್ಲಂತೂ ಕಂಪಲ್ಸರಿ ವಾಟರ್ ಬಾಟ್ಲ್ ಇರಲೇಬೇಕು. ಸಿಕ್ಕಾಬಟ್ಟಿ ಇಮಿಡಿಟಿ ನೋಡಿ ನಾನು ಹೆಂಗ್ ಸ್ವೆಟ್ ಆಗ್ತಾ ಫುಲ್ ಬೆವ್ತಾಗಿದ್ದೀರಲ್ರಿ. ನೀರಿಲ್ದೆ ಬಂದ್ರೆ ಕಷ್ಟ. ಅಟ್ಲೀಸ್ಟ್ ನೀವು ಕುಡಿಯಕ್ ನೀರಂತೂ ತಗೊಂಡ್ ಬರ್ಲೇಬೇಕು, ಇಲ್ಲಾಂದ್ರೆ ಬಹಳ ಕಷ್ಟ. ಸಿಕ್ಕಾಬಟ್ಟೆ ಸ್ವೆಟ್ ಆಗ್ತೀರಾ. ಆದಷ್ಟು ಒಂದು ಕಾಟನ್ ಟೀ ಶರ್ಟ್ ಹಾಕೊಂಡು ಒಂದೊಳ್ಳೆ ಶಾರ್ಟ್ಸ್ ಹಾಕೊಂಡು ಶೂ ಹಾಕೊಂಡು ಬನ್ನಿ, ಈಸಿ ಆಗಿರುತ್ತೆ. ಈ ಜೀನ್ಸ್ ಗಿನ್ಸ್ ಎಲ್ಲ ಹಾಕೊಂಡು ನಮ್ಮ ಶೆಟ್ರು ಥರ ಬಂದರೆ ಒಳಗಡೆ ಎಲ್ಲ ಬೆವರು ಕಿತ್ಕೊಂಡು ಹರಿದಾಡ್ಬಿಡುತ್ತೆ. ಸಗದಾಗಿರೋ ಲೈಫಲ್ಲಿ ಒಂದ್ಸಲನಾರು ಈ ಜಾಗ ನೋಡ್ಲೇಬೇಕು. ಇರ್ರಿ ಏನಿಲ್ಲ. ಆವೇ ಈ ಕಡೆ ಹೋಗಿದ್ಯಾ ನೋಡು. ಈ ಕಡೆ ಹೋಗಿದ. ಇಲ್ಲಿ ರೂಟು. ಹೌದು. ಈ ತರ ದೊಡ್ಡದು ಮಾರ್ಕ್ ಎಲ್ಲೂ ಇಲ್ಲ. ನಾನು ಲೋಕಲ್ ವಿಲೇಜ್ ಜಾಸ್ತಿ ಇಯರ್ಸ್ ಈ ತರ ಮಾರ್ಕ್ ಇಲ್ಲ. ಎಲ್ಲೋಗಿದೆ ಅದು? ಯಾವ ಕಡೆ ಹೋಗಿದೆ? ಯಾವ ಕಡೆ ಹೋಗಿದೆ? ಈ ಕಡೆ ಇಲ್ಲಪ್ಪ, ಮಾರ್ಕ್ ಕಟ್ ಆಗಿದೆ. ಇದು ಟರ್ನಿಂಗ್. ಹಾವ್ ಟರ್ನಿಂಗ್ ದೊಡ್ಡದಿಲ್ಲ, ಚಿಕ್ಕದಾ? ಅದು ಎಕ್ಸಾಕ್ಟ್ ಮಾರ್ಕ್. ಹೌದು. ಇರ್ರಿ ನೋಡ, ಕಾಣಿಸ್ತಿಲ್ಲ ಅದು. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಏಣಿ, ಆ ಏಣಿನ ಹತ್ಕೊಂಡು ಹಾಗೆ ಒಂದು 350 ಮೀಟರ್ಸು ನೀವು ಅದ್ರ ಒಳಗಡೆ ಹೋದ್ರೆ ಅಲ್ಲಿ ನಿಮಗೆ 7 ಬಾವಿಗಳಿದೆಯಂತೆ. ಸೊ 7 ಬಾವಿನಲ್ಲಿ ಒಂದು ಬಾವಿನಲ್ಲಿ ನೀರಿದೆಯಂತೆ. ಸೊ ಆ ನೀರನ್ನ ಅಂತರ್ಗಂಗೆ ಅಂತ ಕರೀತಾರೆ. ಬಟ್ ಅಲ್ಲಿಗೆ ಹೋಗ್ಬೇಕಂದ್ರೆ ಭಾಳ ಟಫ್ ಇದೆ, ಯಾಕೆಂದರೆ ಅಲ್ಲಿ ಲೈಟು ಇಲ್ಲ, ಫ್ಯಾನು ಇಲ್ಲ, ಸೊ ವೆಂಟಿಲೇಷನ್ ಇಲ್ಲ. ಸೊ ಹಾಗಾಗಿ ರಿಸಿಪ್ಟ್ ತೊಗೊಳೋದು ಬೇಡ ಅಂತ ಅಲ್ಲಿಗೆ ಹೋಗ್ತಾ ಇಲ್ಲ. ಈಗ ಮತ್ತೆ ಸೇಮ್ ಬಂದಿದ್ದಾರಿಲ್ಲೇ ವಾಪಸ್ ಬಂದಿದ್ದೀವಿ ನಾವು. ಇಲ್ಲೊಂದು ಪಾಯಿಂಟಲ್ಲಿ ಒಂದು ರಿಲ್ಯಾಕ್ಸಿಂಗ್ ಪಾಯಿಂಟ್ ಅಂತ ಮಾಡಿದ್ದಾರೆ. ಸೊ ಸುತ್ತ ಫ್ಯಾನ್ ಇದೆ, ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ಕೂತು ಹೋಗ್ಬೋದು. ಫಾರಿನ್ ಕಂಟ್ರೀಸಲ್ಲಿ ಅಷ್ಟೇ ಅಲ್ಲ ಗುರು ಒಳ್ಳೊಳ್ಳೆ ಜಾಗ ಇರೋದು. ನಮ್ಮ ಇಂಡಿಯಾದಲ್ಲೂ ಈ ಥರ ವಿಸ್ಮಯಕರವಾದಂಥ ಒಳ್ಳೊಳ್ಳೆ ಜಾಗಗಳಿದೆ. ಸೊ ಇಂಥ ಜಾಗಗಳನ್ನ ನೀವೆಲ್ಲ ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಭಯ್ಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ವಿಸಿಟ್ ಅಗೇನ್ ಸರ್, ಖಂಡಿತ ಬರಬೇಕು. ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸೊ ನಾನಂತೂ ಫುಲ್ಲು ಸ್ವೆಟ್ ಆಗಿಬಿಟ್ಟಿದ್ದೀನಿ. ಹೇಗಿತ್ತು ವಾಲ್ಮೀಕಿ ಕೇವ್ಸು? ಚೆನ್ನಾಗಿತ್ತಲ್ವಾ? ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ನೀವೆಲ್ಲ ಟಿಕೆಟ್ ತೊಗೊಂಡೆ ಒಳಗಡೆ ಹೋಗ್ಬೇಕು. ದೊಡ್ಡವ್ರಿಗೆ 70 ರೂಪೀಸ್ ಟಿಕೆಟ್ನ ಚಾರ್ಜ್ ಮಾಡಿದ್ರೆ, ಚಿಕ್ಕವ್ರಿಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತು ಇದು ಟೈಮಿಂಗ್ಸ್ ಬಂದು ಬೆಳಿಗ್ಗೆ 10 o'clock ಓಪನ್ ಆದರೆ ಸಂಜೆ 4 o'clockವರೆಗೂ ಓಪನ್ ಇರುತ್ತೆ. ನೀವು ಅಷ್ಟರಲ್ಲಿ ಬಂದು ವಿಸಿಟ್ ಮಾಡ್ಬೋದು. ಸೊ ನೋಡೋಕ್ಕೆ ಒಂದು 1.5 hour ಬೇಕಾಗ್ಬೋದು ಅಷ್ಟೇ. ವಯಸ್ಸಾದವ್ರಿಗೆ ಸ್ವಲ್ಪ ಕಷ್ಟ, ಯಾಕೆಂದರೆ ಮೆಟ್ಲು ತುಂಬ ಹತ್ತಿಳಿಯೋದ್ರಿಂದ. ಸೊ ಮಂಡಿ ನೋವಿರೋರು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಬೇರೆಯವರೆಲ್ಲ ಆರಾಮಾಗಿ ಹತ್ತಿಳಿಬೋದು. 1.5 ಅವರಲ್ಲಿ ಇದನ್ನ ಕಂಪ್ಲೀಟ್ ಮಾಡ್ಬೋದು. ಬಟ್ ಬ್ಯೂಟಿಫುಲ್ ಜಾಗ. ಲೈಫಲ್ಲಿ ಒಂದ್ಸಲನಾರು ಇಂಥ ಜಾಗನ ನೋಡಲೇಬೇಕು ಅಂತ ನಾನು ಹೇಳಕ್ಕೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ಇಂಥದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಬರ್ತೀನಿ ಮುಂದಿನ ಗುರುವಾರ. ಅಲ್ಲಿವರೆಗೂ ಆ ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂತ ನಮಸ್ಕಾರ. ಶೆಟ್ರೆ ಬಾಯ್.